ಮೈಸೂರಿನ ಅಗ್ರಹಾರದ ನ್ಯೂ ಲಕ್ಷ್ಮಿ ದರ್ಶಿನಿಯಲ್ಲಿದ್ದೇನೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಮರದ ಒಟ್ಟಿನ ಮುಖಾಂತರವಾಗಿ ಅಡುಗೆ ಮಾಡೋದಕ್ಕೆ ಹೋಗಿರುವಂಥದ್ದು. ಸದ್ಯ ನಾನು ಬೀದರ್ನ ಅಂಬೇಡ್ಕರ್ ಸರ್ಕಲ್ ಬಳಿ ಇರತಕ್ಕಂಥ ಏನು ಸಿದ್ಧಿ ವಿನಾಯಕ ಹೋಟೆಲ್ ಬಳಿ ಇರತಕ್ಕಂಥದ್ದನ್ನು. ಆದರೆ ಈಗ ಗ್ಯಾಸ್ನ ಸಮಸ್ಯೆ ಉಂಟಾಗಿರೋದ್ರಿಂದಾಗಿ ಈ ಸೌದೆ ಒಲೆಯನ್ನು ಬಳಸಿಕೊಂಡು ಈಗ ಅವರು ಪ್ರತಿಯೊಂದು ಆಹಾರನ ಕೂಡ ಇಲ್ಲಿ ತಯಾರಿಸಿದ್ದಾರೆ. ಮನೆ ಬಳಕೆಗೆ ಸಿಲಿಂಡರ್ ಬುಕ್ ಮಾಡಲಿಕ್ಕೆ ಸಾಧ್ಯ ಆಗ್ತಿಲ್ಲ, ಹಾಗಾಗಿ ಗ್ಯಾಸ್ ಏಜೆನ್ಸಿಗಳಿಗೆ ಹುಡುಕೊಂಡು ಬರ್ತಾ ಇದ್ದಾರೆ. ಹೋಟೆಲ್ ಮಾಲಕರು ಹೋಟೆಲ್ ನಿರ್ವಹಣೆ ಮಾಡೋದು ದೊಡ್ಡ ಸಮಸ್ಯೆ ಆಗಿದೆ ಅಂತ ಹೇಳ್ಬೋದು. ಕಮರ್ಷಿಯಲ್ ಈ ಸಿಲಿಂಡರ್ಗಳಿಗೆ ಈಗ ರಫ್ತು ಸಮಸ್ಯೆ ಆಗಿರ್ತಕ್ಕಂಥದ್ದು. ರಾಯಚೂರಿನಲ್ಲೂ ಕೂಡ ನೋ ಸ್ಟಾಕ್ ಇರುವಂತಹ ಒಂದು ಪೋಸ್ಟ್ಗಳು ನಮಗೆ ಕಾಣಿಸ್ತಾ ಇರುವಂಥದ್ದು. ಗ್ಯಾಸ್ ಸಿಗುತ್ತೋ ಇಲ್ವೋ ಅಂತಕ್ಕಂಥ ಆತಂಕ ಕೂಡ ತಮಗೂ ಇದೆ. ಸಿಗಲಿಲ್ಲ ಅಂತ ಹೇಳಿದ್ರೆ ಅನಿವಾರ್ಯವಾಗಿ ಹೋಟೆಲ್ ಬಂದ್ ಮಾಡಬೇಕಂತ ಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ ಅಂತಕ್ಕಂಥ ಆತಂಕವನ್ನು ಹೋಟೆಲ್ ಮಾಲೀಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಇರಾನ್ ಇಸ್ರೇಲ್ ಮಧ್ಯೆ ನಡೆಯುತ್ತಿರುವಂತಹ ಭೀಕರ ಯುದ್ಧದ ಎಫೆಕ್ಟ್ ಬಾಗಲಕೋಟೆ ಮೇಲೂ ಕೂಡ ತಟ್ಟಿರುವಂಥದ್ದು. ಎಲೆಕ್ಟ್ರಿಕ್ ಸ್ಟವ್ಗಳನ್ನು ಕೂಡ ಖರೀದಿ ಮಾಡೋದಕ್ಕೆ ಮುಂದಾಗ್ತದೆ. ಬೆಂಗಳೂರಿನ ಹೋಟೆಲ್ಗಳ ಬಳಿಕ ಈಗ ರಾಜಧಾನಿಯ ದೇವಸ್ಥಾನಗಳಿಗೂ ಕೂಡ ತಟ್ಟಿರುವಂಥದ್ದು. ಬೆಂಗಳೂರಿನಲ್ಲಿ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ ಗ್ಯಾಸ್ ಎಮರ್ಜೆನ್ಸಿ. ಬೆಂಗಳೂರಿನಾದ್ಯಂತ ಹೋಟೆಲ್ಗಳಲ್ಲಿ ಗ್ಯಾಸ್ ಇಲ್ಲದೆ ಪರದಾಡಬೇಕಾದಂತ ಪರಿಸ್ಥಿತಿ ಇದೆ. ಕಮರ್ಷಿಯಲ್ ಮಾತ್ರ ಅಲ್ಲ, ಕಮರ್ಷಿಯಲ್ ಜೊತೆಗೆ ಗೃಹ ಬಳಕೆಯ ಸಿಲಿಂಡರ್ಗೂ ಕೂಡ ಸಂಕಷ್ಟ ಬಂದಿದೆ. ಬೆಂಗಳೂರಿನಾದ್ಯಂತ ಎಲ್ಲೆಲ್ಲಿ ಯಾವ್ಯಾವ ರೀತಿಯಾಗಿ ಸಮಸ್ಯೆಗಳಾಗ್ತಾ ಇದೆ ಅನ್ನೋದನ್ನು ಕೂಡ ನಾವು ವಿವರಿಸ್ತೀವಿ. ಬೆಂಗಳೂರಿನಲ್ಲಿ ಪ್ರತಿ ಕ್ಷಣಕ್ಕೂ ಕೂಡ ಈ ಗ್ಯಾಸ್ ಎಮರ್ಜೆನ್ಸಿ ತಲೆದೋರ್ತಾ ಇದೆ. ಈಗಾಗಲೇ ನಾವು ಹೇಳ್ತಾ ಇದ್ವಿ, ಹೋಟೆಲ್ಗಳ ಮೆನುಗಳು ಕಟ್ ಮಾಡಲಾಗಿದೆ. ಅದರ ಜೊತೆಗೆ ಸಮಸ್ಯೆಗಳಿಗೆ ಏನೇನಾಗ್ತಾ ಇದೆ ಅಂತ ನೋಡೋಣ. ಬನಶಂಕರಿ ದೇಗುಲದ ಪ್ರಸಾದ್ ಬಂದ್ ಆಗಿದೆ. ಬಂಡೆ ಮಾಕಾಳಿ ದೇಗುಲದಲ್ಲೂ ಕೂಡ ಪ್ರಸಾದ ತಯಾರಿಕೆಗೆ ಸಮಸ್ಯೆ ಆಗ್ತಾ ಇದೆ. ಹೆಚ್ಚು ಗ್ಯಾಸ್ ಬಳಕೆಯಾಗುವಂತ ಆಹಾರಕ್ಕೆ ಬ್ರೇಕ್ ಬಿದ್ದಿದೆ. ಎಲೆಕ್ಟ್ರಿಕ್ ಸ್ಟವ್ ಅನ್ನ ಬಳಸಿ ಕಾಫಿ ಟೀ ತಯಾರಿಕೆಯನ್ನಷ್ಟೇ ಮಾಡ್ತಾ ಇದ್ದಾರೆ. ಇನ್ನು ಬೆಂಗಳೂರಿನ ಕೆಲ LPG ಆಟೋ ಗ್ಯಾಸ್ ಬಂಕ್ ಕೂಡ ಬಂದ್ ಆಗಿದೆ. ಬೆಂಗಳೂರಿನ ಕೆಲ PGಗಳಲ್ಲಿ ಮಧ್ಯಾಹ್ನದ ಊಟ ಇಲ್ಲ ಅಂತ ಹೇಳಿದ್ದಾರೆ. ಸಿಲಿಂಡರ್ ಬದಲಿಗೆ ಹೋಟೆಲ್ಗಳಲ್ಲಿ ಸೌದೆ ಒಲೆಗಳನ್ನ ಬಳಕೆ ಮಾಡಲಾಗ್ತಾ ಇದೆ. ಕಾಳಸಂತೆಯಲ್ಲಿ ಹೆಚ್ಚಿನ ದರಕ್ಕೆ ಸಿಲಿಂಡರ್ ಮಾರಾಟ ಮಾಡಲಾಗ್ತಾ ಇದೆ. ನೋಡಿ, ಸಿಲಿಂಡರ್ ಬದಲಿಗೆ ಸೌದೆ ಒಲೆಯನ್ನ ಬಳಸ್ತಾ ಇದ್ದಿದ್ದು ನಾವು ವಿಜುವಲ್ ಸಮೇತವಾಗಿ ತೋರಿಸ್ತಾ ಇದ್ವಿ. 3 ಸ್ಟಾರ್ ಹೋಟೆಲ್ಗಳಲ್ಲಿ ಸೌದೆ ಒಲೆಯನ್ನ ಬಳಸಲಾಗ್ತಾ ಇದೆ. ಕರ್ನಾಟಕದ ಜಿಲ್ಲೆಗಳಲ್ಲೂ ಕೂಡ ಈ ಸಮಸ್ಯೆ ಇದೆ. ಸಿಲಿಂಡರ್ ಸಿಗದೇನೆ ಹೋಟೆಲ್ ಮುಚ್ಚುವಂತ ಪರಿಸ್ಥಿತಿ ಇದೆ. ಕಟ್ಟಿಗೆ ಹಾಗೆ ಇಂಡಕ್ಷನ್ ಸ್ಟವ್ ನ ಮೊರೆ ಹೋಗಿದ್ದಾರೆ ಮಾಲೀಕರು. ಹೋಟೆಲ್ ಮೆನುವನ್ನ ಕಟ್ ಮಾಡಲಾಗಿದೆ. ಈ ಹಿಂದೆ ಹೇಗೆ ನಾವು ಒಂದು ದೋಸೆ ಆರ್ಡರ್ ಮಾಡಿದ್ರೆ ಅದ್ರ ಜೊತೆಗೆ ಚಟ್ನಿ, ಸಾಂಬಾರ್, ಸಾಗು ಇದೆಲ್ಲ ಸಿಗ್ತಾ ಇತ್ತು, ಅದನ್ನ ಕಟ್ ಮಾಡ್ತಾ ಇದ್ದಾರೆ. ಒಂದೆರಡಕ್ಕಷ್ಟೇ ಸೀಮಿತವಾಗಿರಿಸ್ತಾ ಇದ್ದಾರೆ. ಮೈಸೂರಿನಲ್ಲಿ ಮರದ ಹೊಟ್ಟಿನ ಮೊರೆ ಹೋಗಿದ್ದಾರೆ ಮಾಲೀಕರು. ನಿಮಗೆ ಗೊತ್ತಿರಬಹುದು, ಒಂದು ಬಾಕ್ಸಸ್ ಅಲ್ಲಿ ತುಂಬಿ ಅದು ಸಾಧಾರಣ 4 ರಿಂದ 8 ಗಂಟೆಗಳವರೆಗೂ ಕೂಡ ಉರಿಯುತ್ತೆ ಅಂತ ಹೇಳಲಾಗುತ್ತೆ. ಅನುಕೂಲ ಆಗುತ್ತೆ ಇಂಥ ಸಂದರ್ಭದಲ್ಲಿ ಅಂತ. ಇನ್ನು ಮೈಸೂರಿನಲ್ಲಿ 3,000 ಕೊಡ್ತೀವಿ ಅಂತ ಹೇಳಿದ್ರು ಕೂಡ ಸಿಲಿಂಡರ್ ಸಿಗ್ತಾ ಇಲ್ಲ. ಶಿವಮೊಗ್ಗದಲ್ಲಿ ನಾಳೆಯಿಂದ ಸಿಲಿಂಡರ್ ಸಪ್ಲೈ ಬಂದ್ ಆಗ್ತಾ ಇದೆ. ರಾಯಚೂರಿನಲ್ಲಿ ಏಜೆನ್ಸಿ ಮುಂದೆ ನೋ ಸ್ಟಾಕ್ ಬೋರ್ಡ್ಗಳು ಕಾಣಿಸ್ತಾ ಇದೆ. ನಿನ್ನೆ ಮೊನ್ನೆ ಏನು ಹೇಳಿದ್ರು, ಸ್ಟಾಕ್ ಇದೆ ಕೊಡ್ತೀವಿ, ಮೇಲಿನ ಮೇಲೆ ಬುಕ್ ಮಾಡಬೇಡಿ ಅಂತ. ಬಟ್ ಇವತ್ತಿಗೆ ಕಂಪ್ಲೀಟ್ ಆಗಿ ಪರಿಸ್ಥಿತಿ ಬದಲಾಗಿದೆ. ಬಾಗಲಕೋಟೆಯಲ್ಲಿ ಶಾಲೆಗಳ ಬಿಸಿಯೂಟಕ್ಕೂ ಕೂಡ ಬಿಸಿ ತಟ್ಟಿದೆ. ಇನ್ನು ಬೆಳಗಾವಿಯಲ್ಲಿ ಬರೀ ಚಹಾ ಅಷ್ಟೇ ಮಾಡ್ತೀವಿ ಅಂತ ಹೋಟೆಲ್ನವ್ರು ಹೇಳ್ತಾ ಇದ್ದಾರೆ. ಇನ್ನು ಕೊಪ್ಪಳದಲ್ಲಿ ಕಟ್ಟಿಗೆ ಇಂಡಕ್ಷನ್ ಸ್ಟವ್ ಮೂಲಕವಾಗಿ ಅಡಿಗೆ ಮಾಡಲಾಗ್ತಾ ಇದೆ. ತುಮಕೂರು ನಗರದ ಪ್ರಸಾದ್ ಹೋಟೆಲ್ ಬಂದ್ ಆಗಿದೆ. ಇನ್ನು ಮಂಗಳೂರಿನಲ್ಲಿ ಗೋದಾಮು ಬಂದ್ ಮಾಡಿದ್ದಾರೆ ಏಜೆನ್ಸಿಗಳು. ಇನ್ನು ಉಪಹಾರ ಮಾತ್ರ ಇರುತ್ತೆ, ಮಧ್ಯಾಹ್ನದ ಊಟ ಇರಲ್ಲ. ಇದು ಮಂಗಳೂರಿನ ಸ್ಥಿತಿ. ಮೈಸೂರಿನಲ್ಲಿ ಮರದ ಹೊಟ್ಟಿಗೆ ಬಳಸಿ ಮಾಲೀಕರು ಬೇಕಿರುವಂತ ಅಡುಗೆಗಳನ್ನ ತಯಾರಿ ಮಾಡ್ತಾ ಇದ್ದಾರೆ. ಇನ್ನು ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೂ ಕೂಡ ಈ ಯುದ್ಧದ ಬಿಸಿ ತಟ್ಟಿದೆ. ಗ್ಯಾಸ್ನ ಕೊರತೆ ಅಲ್ಲೂ ಕೂಡ ಕಂಡು ಬರ್ತಾ ಇದೆ. ಅನ್ನಪ್ರಸಾದದಲ್ಲಿ ಕೆಲವೊಂದು ಪದಾರ್ಥಗಳನ್ನ ತೆಗೆಯಲಾಗಿದೆ. ಅನ್ನಪ್ರಸಾದದಲ್ಲಿ ಪಲ್ಯ ಕೂಡ ಆಗ್ತಾ ಇದ್ರು, ಅದಿಲ್ಲ. ಬೆಳಗಿನ ಉಪಹಾರಕ್ಕೆ ಅವಲಕ್ಕಿ ಮಾತ್ರ ವಿತರಣೆ ಮಾಡಲಾಗ್ತಾ ಇದೆ. ಅನ್ನಪ್ರಸಾದದಲ್ಲಿ ಇವತ್ತಿನಿಂದ ಪಲ್ಯವನ್ನ ಕೊಡ್ತಾ ಇಲ್ಲ. ಇದ್ರ ಬಗ್ಗೆ TV9ಗೆ ಅರವಿಂದ್ ಅಯ್ಯಪ್ಪ ಅಂತ ಸುತಗುಂಡಿಯವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿಯವರು ಮುನ್ನೆಚ್ಚರಿಕಾ ಕ್ರಮವಾಗಿ 2 ಲೋಡ್ ಕಟ್ಟಿಗೆಯನ್ನ ಸಂಗ್ರಹಿಸಿದ್ದೀವಿ ಅನ್ನೋದಾಗಿಯೂ ಕೂಡ ಹೇಳಿದ್ದಾರೆ. ವಾಣಿಜ್ಯ ಬಳಕೆ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದ್ದು ಪ್ರತಿಭಟನೆಗಳು ಶುರುವಾಗಿದೆ. ಇದಾಗಲೇ ರಾಜ್ಯದ ಹಲವೆಡೆ ಹೋಟೆಲ್ ಮಾಲೀಕರು, ಕಾಂಗ್ರೆಸ್ ಕಾರ್ಯಕರ್ತರು ಬೀದಿಗಿಳಿದು ಹೋರಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೀವು. ಗ್ಯಾಸ್ ಪೂರೈಕೆ ಇಲ್ಲದೆ ಇರೋದು ದಾವಣಗೆರೆ, ಚಿತ್ರದುರ್ಗ, ಶಿವಮೊಗ್ಗ ಎಲ್ಲಾ ಕಡೆಗಳಲ್ಲೂ ಕೂಡ ಪ್ರತಿಭಟನೆ ನಡೀತಾ ಇದೆ. ಹೋಟೆಲ್ನ ಮಾಲೀಕರು ಕೈ ಜೋಡಿಸಿದ್ದಾರೆ. ಜೊತೆಗೆ ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ ಜೊತೆಯಾಗಿ ಪ್ರತಿಭಟಿಸ್ತಾ ಇದ್ದಾರೆ.
ಒಂದು ಕಡೆ ಅನಿಲ ಬೆಲೆ ಏರಿಕೆ, 2-2.5 ಸಾವಿರ ಕೊಡ್ತೀನಿ ಅಂತ ಹೇಳಿದ್ರು ಕೂಡ ಸಿಲಿಂಡರ್ ಸಿಗ್ತಾ ಇಲ್ಲ, ಎಮರ್ಜೆನ್ಸಿ ಕೇಳಿದ್ರು ಕೊಡಲ್ಲ. ಒಂದಷ್ಟು ಕಡೆಗಳಲ್ಲಿ ನೋ ಸ್ಟಾಕ್ ಬೋರ್ಡ್ ಅನ್ನ ಹಾಕೊಂಡಿದ್ದಾರೆ. ಹೋಟೆಲ್ಗಳು ಬಂದ್ ಮಾಡುವಂತ ಸ್ಥಿತಿ ಇದೆ. ಮನೆಗಳಿಗೂ ಕೂಡ ಅದರ ಬಿಸಿ ತಟ್ತಾ ಇದೆ.